ನಮಸ್ಕಾರ ಸ್ನೇಹಿತರೆ, ನಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ರವಿವಾರ ಎಲ್ಲಾದ್ರೂ ಹೋಗಿ ಒಂದು ವಿಡಿಯೋಗಳು ಮಾಡೋದು ನಂದು ವಿಶೇಷವಾಗಿ ಮಾಡ್ತಾ ಇರ್ತೀನಿ. ಹಾಗೆ ಇವತ್ತು ಮಾಡ್ಬೇಕಂತ ವಿಚಾರ ಮಾಡಿದ್ದು, ನಾನು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನವಳ್ಳಿ ಅಂತ ಒಂದು ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ನರಗುಂದ ರಸ್ತೆಗೆ ಬಂದು ಇಲ್ಲಿ ಒಂದು ಎಕ್ಕೆರೆ ಶ್ರೀ ಕ್ರೇಮ ದೇವಸ್ಥಾನಕ್ಕೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕ್ರೇಮ ದೇವಿಯ ಒಂದು ಇತಿಹಾಸನೂ ತುಂಬಾ ಚೆನ್ನಾಗಿದೆ. ಅಲ್ಲಿ ನಮ್ಗೆ ಒಂದು ಅರ್ಚಕರು ಒಂದಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಆ ಕ್ರೇಮ ದೇವಸ್ಥಾನದ ಯಾಕೆ ಇಲ್ಲಿ ದೇವಿ ಬಂದು ನೆಲೆಸಲು ಹೇಗೆ ಮತ್ತು ಕೊಳ್ಳಕ್ಕೂ ಇದಕ್ಕೂ ಸಂಬಂಧ ಏನಿದೆ ಅನ್ನೋದ್ರ ಬಗ್ಗೆನೂ ಸವಿಸ್ತರವಾಗಿನೇ ಹೇಳ್ತಾರೆ. ಹಾಗೆ ನಾನು ಫಸ್ಟ್ ಈಗ ನಿಮಗೆ ಎಲ್ಲ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಿ ಆಮೇಲೆ ನಿಮಗೆ ಕ್ರೇಮ ದೇವಸ್ಥಾನದ ಬಗ್ಗೆ ಇತಿಹಾಸನ ಪೂಜಾರಿಗಳ ಕಡೆ ನಾನು ಕೇಳುವಂತ ಪ್ರಯತ್ನ ಮಾಡ್ತೀನಿ. ಅದನ್ನೆಲ್ಲ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಸಹಿತ ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೀಗ. ಈಗ ನಾನು ಶಂಕೇಶ್ವರ ನರಗುಂದ ರಸ್ತೆ ಮೇಲೆ ಇದ್ದೀನಿ. ಈ ರಸ್ತೆಯಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋದಾಗ ಇಲ್ಲಿ ಕ್ರೇಮ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಶಂಕೇಶ್ವರ ನರಗುಂದ ರಸ್ತೆ ಏನಿದೆಯಲ್ಲ, ಅದು ಹೈವೇ ರೋಡ್ ಏನಿದೆ ರಾಜ್ಯ ಹೆದ್ದಾರಿ, ಅದರಿಂದ ಸುಮಾರು ಒಂದು 50 ಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇರುವುದು. ವಿಶೇಷವಾಗಿ ಇಲ್ಲಿ ಯಾವುದೇ ಖಾಸಗಿ ವಾಹನಗಳು ಈ ರಸ್ತೆ ಮೇಲೆ ದಾಟಿ ಹೋಗ್ಬೇಕಾದ್ರೆ ಎಲ್ಲಾ ವಾಹನಗಳು ಅಂದ್ರೆ ಸರ್ಕಾರಿ ಬಸ್ ಒಂದು ಬಿಟ್ರೆ ಇಲ್ಲಿ ಸ್ಥಳೀಯರು ಯಾರ್ಯಾರು ಬಸ್ಗಳು ಗಾಡಿಗಳು ಹೋಗ್ತವೆ ಎಲ್ಲರೂ ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಕಾಯಿ ಕರ್ಪೂರ ಮಾಡ್ಕೊಂಡು ಹೋಗುವುದು ವಾಡಿಕೆ. ಅದು ಯಾಕೆ ಅನ್ನೋದನ್ನ ಬಗ್ಗೆ ಇತಿಹಾಸನೂ ನೋಡೋಣ. ಇಲ್ಲಿ ದೇವಸ್ಥಾನದ ಒಂದಷ್ಟು ವಿವರಗಳನ್ನು ನೋಡೋಣ. ಈಗ ನಾನು ದೇವಸ್ಥಾನಕ್ಕೆ ಕ್ರೇಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಹುಣಸೆ ಮರಗಳು ಮತ್ತು ಸಾಕಷ್ಟು ಅರಳಿಗೆ ಮರ, ಈ ತರದ ಸಾಕಷ್ಟು ಗಿಡಗಳ ಮಧ್ಯೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿವರ ನೋಡಿ. ಇಲ್ಲೂ ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ಹರಕೆ ತೀರಿಸ್ಕೊಂಡು ತಮ್ಮ ಇಷ್ಟಾರ್ಥಿಗೆ ದೇವರನ್ನ ಜ್ಞಾನ ಮಾಡ್ತಾರೆ. ದೇವಸ್ಥಾನ ಮುಂಭಾಗದಲ್ಲಿ ತೋರಿಸ್ತಿದ್ದೀನಿ. ಈಗ ಇಲ್ಲಿ ಸಾಕಷ್ಟು ಬೃಹತ್ತಾದ ಮರಗಳಿದಾವೆ. ಇಲ್ಲಿ ಮುಖ್ಯವಾಗಿರುವುದು ದೇವಸ್ಥಾನ. ಇಲ್ಲಿ ತಮ್ಮ ಹರಕೆಗಳು ಹೊತ್ತಂತ ಜನ ತಮ್ಮ ಇಷ್ಟಾರ್ಥಿಗಳನ್ನು ಪೂರೈಸುವಂತ ದೇವಿಗೆ ಇಲ್ಲಿ ಹರಕೆ ಹೊತ್ತು ಕಾಯಿ ಕಟ್ಟಿ ಹೋಗ್ತಾರೆ. ಕೆಲವೇ ದಿನಗಳಲ್ಲಿ ಇಲ್ಲಿ ಹರಕೆ ತೀರುತ್ತೆ ಅಂತ ತಮ್ಮ ಮನಸ್ಸಿನಂತ ಇಷ್ಟಾರ್ಥಿಗಳು ಪೂರೈಸುತ್ತೆ. ನಂತರ ಇಲ್ಲಿ ಕಾಯಿ ಬಿಚ್ಚಿ ಹೋಗ್ಬೇಕು ಅನ್ನೋ ವಾಡಿಕೆ ಇದೆ. ಇದು ಈ ಕ್ರೇಮ ದೇವಸ್ಥಾನ ವಿಶೇಷತೆ. ಕ್ರೇಮದೇವ ಪಾದಕ್ಕೆ ಇದು ಯಾವ ತರದ ಗಿಡ ಬೆಳೆದ್ಬಿಟ್ಟೈತೆ. ಎಷ್ಟು ವರ್ಷದ ಐತೆ ಆಮೇಲೆ ಇದು ಎಲ್ಲ ಕಂಬಗಳು ಹಚ್ಚಿ ನಿಲ್ಲಿಸ್ಬಿಟ್ಟಾರೆ. ಅದು ಹರಕೆಗಳನ್ನು ಹೊತ್ತಂತ ಜನ ಇಲ್ಲಿ ಕಾಯಿಗಳನ್ನು ಕಟ್ಟಿರ್ತಾರೆ. ತೆಂಗಿನಕಾಯಿನ ಒಂದು ಬಟ್ಟೆಯಲ್ಲಿ, ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇದನ್ನ ಹರಕೆಗಳು ಹಾಕ್ತಾರೆ. ನಂತರ ಹರಕೆ ಪೂರೈಸಿದ ನಂತರ ಅದನ್ನ ಕಾಯಿ ಬಿಚ್ಚಿ ಹೋಗ್ತಾರೆ. ಯಾವುದೇ ಕಾಯಿ ಬಂದು ಬಿಚ್ಚರು ನಡೀತೈತಂತ. ಇದು ದೇವಿಯ ಮೂರ್ತಿ. ನೋಡ್ಬೇಕು ಬಲ್ಕ. ಈಗ ದೇವಸ್ಥಾನ ಒಳಗೆ ಹೋಗೋಣ. ದೇವಸ್ಥಾನದಾಗ ದೇವರ ದರ್ಶನ ಮಾಡ್ಕೊಂಡು ನಂತರ ಉಳಿದದ್ದೆಲ್ಲ ಪೂಜಾರಿ ಒಂದಷ್ಟು ವಿವರಗಳನ್ನು ಪಡ್ಕೊಳ್ಳೋಣ. ವಿಘ್ನನಾಶಕನನ್ನ ದೇವಿಯ ಗುಡಿ ಮೇಲೆ ಇಟ್ಟಿದ್ದಾರೆ. ಶ್ರೀ ಕ್ರೇಮ ದೇವಿಯ ದರ್ಶನ ಮಾಡೋಣ. ಮೊದಲು ಕ್ರೇಮ ದೇವಿ ದರ್ಶನ, ನಂತರ ದುರ್ಗಾ ಮಾತೆಯ ದರ್ಶನ. ಜಗನ್ಮಾತೆ ಪಾರ್ವತಿ ದೇವಿಯು ಕರೆಮ್ಮ ದೇವಿಯ ರೂಪದಲ್ಲಿ ಬಂದು ಕರೆಮ್ಮ ದೇವಿಯು ಈ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಸುತ್ತಮುತ್ತಲೇ ಇರುವಂತ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸುವಂತ ದೇವಿಯು ಇಲ್ಲಿ ಲೋಕಮಾತೆ ಇಲ್ಲಿ ಇದ್ದಾಳೆ.
ಪಾರ್ವತಿಯ ದೇವಿಯ ಅಂಶಭಾಗವೇ ಕರಿಯಮ್ಮ ದೇವಿ. ರಾಕ್ಷಸರ ಸಂಹಾರ ನಂತರ ಕರಿಯ ಹರಿದ ಕಾರಣಕ್ಕಾಗಿ ಕರಿಯಮ್ಮ ಅಂತ ಆಯ್ತು ಅಂತ ಇಲ್ಲಿ ಹೇಳ್ತಾರೆ. ಈಗ ನಂತರ ದೇವಸ್ಥಾನ ಸುತ್ತಮುತ್ತಲು ಎಲ್ಲ ತೋರಿಸಿ ನಂತರ ನಿಮಗೆ ಈಗ ದುರ್ಗಾದೇವಿಯನ್ನು ದರ್ಶನ ಮಾಡಿಸಿ ನಂತರ ದೇವಸ್ಥಾನ ಸುತ್ತಮುತ್ತಲು ಎಲ್ಲ ತೋರಿಸಿ ನಂತರ ಪೂಜಾರಿಗಳ ಜೊತೆ ಮಾತಾಡೋಣ. ಇಲ್ಲಿ ದುರ್ಗಾದೇವಿ ಇದೆ, ಕರಿಯಮ್ಮನ ಜೊತೆಗೆ ದುರ್ಗಾದೇವಿ ಇದೆ. ಅದೇ ನಾವು ಹಿಡ್ಕೊ ಸರಿ ಮಾಡ್ಕೊತೇವೆ. ನಿಮಗೆ ಹತ್ರದಿಂದ ಹೋಗಿ ತೋರಿಸ್ತಾ ಇದ್ದೀನಿ. ಇದು ದುರ್ಗಾದೇವಿಯ ದರ್ಶನ ಮಾಡಿದ್ವಿ. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ಕೃಷ್ಣ ಹೋಪ ಪೂಜಾರಿ. ಇದು ಕರಿಯಮ್ಮ ದೇವಸ್ಥಾನ ಬಗ್ಗೆ ಒಂದಿಷ್ಟು ಮಾಹಿತಿ ಐತಿ ಮಾಹಿತಿ ಕೇರಳ. ಇದು ದೇವಸ್ಥಾನ 11ನೇ ಶತಮಾನದಾಗ ಇಲ್ಲೇ ಸ್ಥಾಪನಾ ಅಂತ ಹೇಳ್ತಿದ್ರಿ ಹಿರಿಯರು. ಹೌದಾ? ಹಾಂ ರೀ. ಅವಾಗ್ರಿ ನಮ್ಮ ಹಿಂದಕ್ಕೆ ದೊಡ್ಡ ಯಲ್ಲಪ್ಪ ಸಣ್ಣ ಯಲ್ಲಪ್ಪ ಅಣ್ಣವ್ರು ಆಕಳ ಮೇಯಿಸುವಂತ ಬರ್ತಿದ್ರು. ಹಾಂ ರೀ. ಸ್ವಲ್ಪ ಅಲ್ಲಿ ಮಾತು ಆಕಳ ಮೇಯಿಸುವಂತ ಬರುವಾಗ ಆಕಳ ಇಲ್ಲಿ ಬಂದು ಹಾಲು ಕರಿತಿತ್ತಂತ ಹೊತ್ತಿನ ಮೇಲೆ. ಹಾಲು ಕರಿಯುವಾಗ ಇಲ್ಲಿ ಏನ್ ಇರ್ಬೋದು ಅಂತೇಳಿ ಅವ್ ದೊಡ್ಡ ಯಲ್ಲಪ್ಪನ ಅದನ್ನ ಹುತ್ತು ಹಡ್ಡಿದಂತ. ಹುತ್ತು ಹಡ್ಡಿದ ಕೂಡಲೇ ಆ ಹುತ್ತಿನಾಗಿಂತ ಒಂದು ಆಕಾಶವಾಣಿ ರೂಪದೊಳಗ ನೀ ನನ್ನ ಹುತ್ತು ಯಾವಾಗ ಹಡ್ಡಿಪ್ಪ ಅಂದ್ಮೇಲೆ ನಿಮ್ಮ ವಂಶಕ್ಕೆ ಮಕ್ಕಳು ಹುಟ್ಟುವಂಗಿಲ್ಲ ಅಂತ ಹೇಳಿ ಕೇಸ್ ಒಂದು ಇದಾತಂತ್ರಿ ಆಕಾಶವಾಣಿ. ಆಮೇಲೆ ಮುಂದೆ ತಪ್ಪು ಮಾಡಿದವ ನಾನು ಇನ್ನೊಬ್ಬಗೆ ಯಾಕೆ ನೀ ಶಿಕ್ಷೆ ಕೊಡುದು ಕೂಡಲೇ ಮತ್ತೊಮ್ಮೆ ಆಕಾಶವಾಣಿ ಆತಂತ 2-3 ದಿನದ ಮೇಲೆ. ಹಾಗಾಗಿ ಏನಂದ್ಲಂತ ನಿನಗೆ ಕೊಡ್ತಾನೆ ಮಕ್ಕಳನ್ನ ವಂಶಕ್ಕೆ ಒಂದ 2ನೇದು ಹುಟ್ಟರೆ ಬದುಕುವಂಗಿಲ್ಲ ಅಂತ ಹೇಳಿ ಕೇಸ್ ಇದಾತಂತ. ನನ್ನ ಶಾಪ್ ಇದು ಅಂದ್ಲ. ಆ ಶಾಪದಿಂದ ಎಷ್ಟು ದಿವಸ ಆದ್ರೂ ಒಬ್ಬೊಬ್ರು ಹುಟ್ಟುವಂತ ಬಂದಿದ್ರಿ. ನಿಮ್ಮ ಮನೆತನದ? ನಮ್ಮ ಮನೆತನ. ಎಷ್ಟು ತಲೆಮಾರ ಆಗ್ಯಾವ್ರಿ? ಒಬ್ರವ್ರ ನೀವು? ನಿಮ್ಮ ಮಕ್ಕಳು ಒಬ್ರವ್ರ? ಈಗ ಇಬ್ರೀಗ? ಒಬ್ಬ ಒಂದು ಇದು ಕರಿಯಮ್ಮ ದೇವಸ್ಥಾನ ಇದು 11ನೇ ಶತಮಾನದಾಗ ಪ್ರಾರಂಭ ಮಾಡ್ರಿ. ಆದ್ರೆ ಇಲ್ಲಿ ವಿಶೇಷ ಪವಾಡಗಳು ಏನದಾವ್ರಿ? ಮತ್ತೆ ಪವಾಡಗಳು ಏನ್ ಬೇಡ್ಕೊಂಡಂತ ಭಕ್ತರು ತಮ್ಮ ಹರಕಿಗೆ ಕಾಯಿ ಕಟ್ತಾರೆ. ಕಾಯಿ ಕಟ್ಟಿರಂತಾರ ಅದ ಈಡೇರ ಕೂಡಲೇ ಬಂದ್ ಅಮ್ಮಗ್ ಭೇಟಿಯಾಗಿ ಅಭಿಷೇಕ ಮಾಡಿಸಿ ಹೋಗ್ಬಿಡ್ತಾರೆ. ಇದೇನ್ರಿ? ಇದು ಎಕ್ಕೇರಿ ಊರ್ರಿ. ನಿಮ್ಮ ಹೆಸರೇನ್ರಿ? ಯಲ್ಲಪ್ಪ. ಹೆಸರು? ಯಲ್ಲಪ್ಪ ಹೋಪ ಪೂಜಾರಿ. ನೀವು ಅನಾಥಮೇನ್ರಿ? ಹೇಳ್ರಿ, ನೀವ್ ಏನೇ ಕತೆ ಹೇಳ್ತಾ ಇದ್ರಿ ವಿಷಯ? ವರವಿಗೆ ಹೋಗಿ ಬಂದಿರಲ್ರಿ. ವರವಿ ಕ್ಷೇತ್ರದೊಳಗ ಅಲ್ಲೇ ವರವಿ ಸಿದ್ದೇಶ್ವರನವರು ಒಬ್ಬ ಮುನಿಗಳು ತಪಸ್ ಮಾಡ್ತಿದ್ರು. ಆ ತಪಸ್ ಮಾಡುವಾಗ ಅಲ್ಲಿ ಯಕ್ಷ ಮತ್ತು ಕಕ್ಷ ಅನ್ನೋ ರಾಕ್ಷಸರು ಇಬ್ರು ಅವ್ರನ್ನ ಯಕ್ಷ ಮತ್ತು ಕಕ್ಷ ಇಬ್ರು ರಾಕ್ಷಸರು ಅವ್ರ ವ್ರತಾಭಂಗ ಮಾಡ್ತಿದ್ರಂತ. ಯಾರ್ದು? ಸಿದ್ದೇಶ್ವರ ಸ್ವಾಮಿಗಳು. ಆ ಟೈಮ್ದೊಳಗ ಅವರು ಪಾರ್ವತಿ ಮೊರೆ ಹೋಗ್ಯಾರ ನನ್ ರಕ್ಷಣೆ ಮಾಡುವ ಅಂತ. ಅವಾಗ ಪಾರ್ವತಿನ ಕರಿಯಮ್ಮನ ರೂಪದೊಳಗ ಬಂದ ಯಕ್ಷ ಮತ್ತು ಕಕ್ಷ ಅನ್ನೋ ಇಬ್ರು ರಾಕ್ಷಸರನ್ನ ಸಂಹಾರ ಮಾಡ್ಯಾರ. ಇಬ್ರು ಸಂಹಾರ ಮಾಡಿದ್ದಕ್ಕೆ ಯಕ್ಷ ಮತ್ತು ಕಕ್ಷ ಅನ್ನೋ ಸಂಹಾರ ಮಾಡಿದ್ದಕ್ಕೆ ಎಕ್ಕೇರಿ ಅಂತ ಊರ್ರಿ. ಯಕ್ಷ ಮತ್ತು ಕಕ್ಷನ ಸಂಹಾರ ಮಾಡಿದ್ದ ಆಮೇಲೆ ಎಕ್ಕಲ್ಲರು ಅಂತ ಇದ್ದದ್ದು ಎಕ್ಕೇರಿ ಅಂತ ಆಗೈತೆ. ಆಮೇಲೆ ಮುಂದೆ ಏನಾಗೈತ್ರಿ, ವರ ಕೊಟ್ಟು ಬಂದಾಳ್ರಿ. ನೀವ್ ಇಲ್ಲೇ ಇಲ್ಲೇ ಮಳಿ ಒಳಗೆ ಇರ್ತಾನಿ, ನಿಮ್ಗೆ ಏನೋ ಇದಾದ ನಿಮಗೆ ತಪಭಂಗ ಮಾಡಾಕತ್ರಿ, ನನಗ ಒದರ್ರಿ ನಾ ರಕ್ಷಣೆ ಮಾಡ್ತೀನಿ ಅಂತ ವರ ಕೊಟ್ಟು ಬಂದಕ್ಕ ವರವಿ ಕೊಳ್ಳ. ವರ ಕೊಟ್ಟದಕ್ಕೆ ವರವಿ ಕೊಳ್ಳ. ಈ ದೇವಸ್ಥಾನಕ್ಕೂ ಆ ವರವಿ ಕೊಳ್ಳಕ್ಕೂ ಸಂಬಂಧ ಇದೆ. ಅಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ತಪಸ್ಸು ಮಾಡಿದ ಕೈ ಅಲ್ಲಿ ಲಿಂಗ ಸ್ಥಾಪನೆ ಮಾಡಿ ಅದು 6ನೇ ಶತಮಾನದಾಗಿಂತ ಹೇಳಿದ್ರು ಒಬ್ರಾಗಿ ಪೂಜೆಗಳು. 6ನೇ ಶತಮಾನ ಅಲ್ರಿ, ಅದು ಯಾರಿಗೂ ಗೊತ್ತಿಲ್ರಿ. ನಮ್ದು ಈಗ 10ನೇ ತಲೆಮಾರಿ ನಮ್ದು ಪೂಜೆ ಮಾಡ್ತಾ ಇರೋದು. ಹೌದ್ರಿ. ಅವಾಗಿಂದ ಅದಕ್ಕೂ ಲಿಂಕ್ ಐತಿ. ಅದ ಯಾರಿಗೆ ಎಷ್ಟು ದಿವಸ ಅಂತ ಹೇಳಕ್ ಆಗೋದಿಲ್ಲ. ಎಷ್ಟೋ ನಮ್ದು ಮಾತ್ರ ನಮಗ ತಿಳಿದ ಪ್ರಕಾರ ನಮ್ದು 10ನೇ ತಲೆಮಾರ ಅಂತ ಬರ್ತೈತ್ರಿ. ಒಂದ್ ನಿಮಿಷ. ಯಕ್ಷ ಮತ್ತು ಕಕ್ಷರು ಸಂಹಾರ ಮಾಡಿದ್ವಿ. ವರ ಕೊಟ್ಟದಕ್ಕ ವರವಿ ಕೊಳ್ಳ. ಅದು ಸಿದ್ದೇಶ್ವರ ಇದನ್ ಮಾಡಿದಕ್ಕ ಸಿದ್ದೇಶ್ವರ. ಮತ್ತ ಅವ್ರನ್ನ ಯಕ್ಷ ಮತ್ತು ಕಕ್ಷರನ್ನ ಕರಿ ಹರಿದಕ್ಕ ಕರಿಯಮ್ಮ ಅಂತ ಹೆಸರು ಬಂತು ಅಂತ. ಕರಿಯಮ್ಮ ಅಂತ ಹೆಸರು. ಅದಕ್ಕೆ ಇವತ್ತು ನೀವು ಕರಿ ಕೊಡ್ತಾ ಇದ್ರೇನ್ರಿ? ನೀವು ಎತ್ತರದೇನ್ ವಿಶೇಷ? ಕಂಬಳಿ ಕರೀರಿ. ಕಂಬಳಿ ಕರೀರಿ ಕೈ ಒಳಗ್ ಕಟ್ಕೊಂಡ್ರ ಏನೋ ಒಂದ್ ನಿಮ್ ಮೈ ಒಳಗ ರೋಗ ಇರ್ಲಿ, ಏನೋ ಒಂದ್ ತೊಂದ್ರೆ ಇರ್ಲಿ, ಕೈಕಾಲ ಹರಿತಿರ್ಲಿ, ಅದೆಲ್ಲ ಕಡಿಮೆ. ನಂಬಿಕೆ.
ಅದೊಂದು ವಿಶ್ವಾಸ. ಧಾರ್ಮಿಕ ನಂಬಿಕೆ. ನಂಬಿಕೆ ಅಷ್ಟ ಅಲ್ರಿ, ಹ್ಮ್. ಅಷ್ಟ ಸತ್ಯ. ಸತ್ಯ. ವಿಶೇಷವಾಗಿ ಇಲ್ಲಿ ಕಾಯಿ ಕಟ್ಟಿ ಹೋದ್ರೆ ಎಲ್ಲ ಕಾಯಿ ಸಿಕ್ಕಿ ಹಾಕ್ತಾರೆ. ಕಟ್ಟಿದವರು 100ಕ್ಕೆ 90 ಸಕ್ಸಸ್ ಆಗೇ ಬಿಡ್ತಾರೆ. ಅವ್ರು ಬಂದು ಕಾಯಿ ಬಿಚ್ಚೇ ಬಿಡ್ತಾರೆ. ಆದ್ರೆ ತಾವ್ ಯಾವ ಕಾಯಿ ಕಟ್ಟಿತ್ತು ಅನ್ನೋದು ತೋರ್ಸ ಯಾವುದೇ ಒಂದು ಬಿಚ್ಚುದ್ರಿ, ಒಂದ್ ಬೀಜ ಒಂದು ಕಾಯಿ ಬಿಚ್ಚು. ಅದನ್ನ ತಮ್ಮದೇ ಬಿಚ್ಚಬೇಕಂತೀನಿ. ಅಂದ್ರೆ ಈಗ ಬೇರೆದಾರ ಸಿದ್ಧಿ ಮಾಡ್ಕೊಂಡು ಕಟ್ಟಿರ್ತಾರೆ ಕರಿ, ಅದನ್ನ ಬೇರೆದಾರ ಬಿಚ್ಚೋದು ಇದಾಗುದಿಲ್ಲ, ಆಗುದಿಲ್ಲ, ಅದಕ್ಕೇನ್ ಸಂಬಂಧ ಇಲ್ಲ. ಅಂದ್ರೆ ಅದ್ರ ಕಟ್ಟಿದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸರಿ. ಇಷ್ಟು ನೀವು ಅಣ್ಣ ತಮ್ಮ ಇಬ್ರು ಕುಡ್ಕಿಸಿ ನಮ್ಗೆ ಸ್ವಲ್ಪ ಎಕರಿದೆಯಾ ಇಲ್ಲ ಕೆರೆಮದೇವಿಗೆನು ಕೊಟ್ರಿ ಮತ್ತೆ ಮಾಹಿತಿ. ನಾನು ಹೊರಬೇಕೊಳ್ಳಕ್ ಹೋಗಿ ವಿಡಿಯೋ ಮಾಡಿದೆ, ಬಟ್ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ. ನೀವು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ರಿ, ನನಗೆ ಬಹಳ ಖುಷಿ ಆಯ್ತ್ರಿ. ನಿಮ್ಮಿಬ್ರಿಗೆ ನಮಸ್ಕಾರ. ದೇವಸ್ಥಾನ ಸುತ್ತಮುತ್ತಲ ವಾತಾವರಣ ಸ್ವಲ್ಪ ನೋಡ್ಕೊಂಡು ಬರೋಣ. ಇಲ್ಲಿ ಸಾರಿಗೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಯಾವ ಬೇಕಾದ ವೆಹಿಕಲ್ಗಳು ಇರ್ತಾವು. ಇದು ದೇವಸ್ಥಾನ ಹಿಂದ್ಗಡೆ. ನೀನು ಮಾಡಕ ಹಾಯ್ ಮಾಡು. ಇದು ಅಮಾವಾಸ್ಯೆ ಹುಣ್ಣಿಮೆ ದಿವಸನ ಇಲ್ಲೇ ಅನ್ನಪ್ರಸಾದ ವ್ಯವಸ್ಥೆ ಐತೇನ್ರಿ? ಶ್ರಾವಣ ಮಾಸ ಇರ್ತಾರೆ. ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸದಾಗ ಮಾತ್ರ ದೇವಸ್ಥಾನದಲ್ಲಿ ಬಂದಂತ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆ ಇದೆ. ನಾರ್ಮಲ್ ಆಗಿ ಯಾವಾಗೂ ಇರುವುದಿಲ್ಲ. ಇನ್ನು ವಿಶೇಷವಾಗಿ ಯಾರಾದ್ರೂ ಭಕ್ತರು ತಾವಾಗಿ ಹರಕೆ ಹೊತ್ತು ಏನಾದ್ರು ಮಾಡಿದ್ರೆ ಮಾಡ್ಬೋದು ಇಲ್ಲಿ, ಅದಕ್ಕೇನು ಸಂಬಂಧ ಇಲ್ಲ. ಹೌದಲ್ರಿ? ಇದು ದೇವಸ್ಥಾನ ಸುತ್ತಮುತ್ತಲಿನ ವಾತಾವರಣ. ಇದು ದೇವಸ್ಥಾನಕ್ಕೆ ಎಲ್ಲರ ಕಾಶಿವಾಣದವ್ರು ಬಂದು ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ. ಅಲ್ಲಿ ಒಳಗೆ ದೇವ್ರಿಗೆ ಯಾರು ಬರೋಕ್ಕಾಗಲ್ಲ, ರಸ್ತೆ ಮೇಲೆ ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತಾರೆ ನೋಡಿ. ಸ್ನೇಹಿತರೆ, ಇಲ್ಲಿವರೆಗೆ ತೋರಿಸಿದಂಥ ಎಕ್ಕರೆ ಶ್ರೀ ಕರಿಯಮ್ಮ ದೇವಸ್ಥಾನ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗೆಲ್ಲ ಇಷ್ಟ ಆಗಿದ್ರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ